ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿಯಮಿತ ಕಾಲವು ಬಂದದೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೀರ್ತನೆಗಳು 102 13-15 ವಾಕ್ಯ. ನೀನು ಎದ್ದು ಚಿಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ. ನಿಯಮಿತ ಕಾಲವು ಬಂದದೆ, ಅದು ಕಲ್ಲು ಕುಪ್ಪೆಯಾಗಿ ಹೋಗಿದ್ದರೂ ನಿನ್ನ ಸೇವಕರಿಗೆ ಅತಿ ಪ್ರಿಯವಾಗಿದೆ. ಅದರ ಧೂಳಿಗೆ ಅವರು ಮರುಗುತ್ತಾರೆ. ಯೆಹೋವನು ಗತಿಹೀನರ ಮೊರೆಯನ್ನು ತಿರಸ್ಕರಿಸದೆ ನೆರವೇರಿಸಿದನೆಂದು. ಆಮೆನ್. ನಿಯಮಿತ ಸಮಯ ಮತ್ತು ನೇಮಿತ ಸಮಯದ ನಡುವಿನ ವ್ಯತ್ಯಾಸವೆಂದರೆ, ನಿಯಮಿತ ಸಮಯವೆಂದರೆ ಇದು ಬರಲು ಮನುಷ್ಯನ ಯಾವ ಪ್ರಯತ್ನದ ಅಗತ್ಯವಿಲ್ಲ. ಹೆಚ್ಚಾಗಿ ನಿಯಮಿತ ಸಮಯ ಬಂದಾಗ ಅದು ಪ್ರಮುಖವಾಗಿ ಅಲೌಕಿಕವಾಗಿತ್ತು. ನಿಯಮಿತ ಘಟನೆ ಸಂಭವಿಸಲು ಮನುಷ್ಯನ ಯಾವುದೇ ಪ್ರಯತ್ನ ಅಥವಾ ಸಹಾಯದ ಅಗತ್ಯವಿಲ್ಲ. ನೇಮಿತ ಸಮಯವು ಹೆಚ್ಚಿನ ಸಂದರ್ಭಗಳಲ್ಲಿ ಯಾವಾಗಲೂ ಸಂಭವಿಸುವ ನೈಸರ್ಗಿಕ ಅಥವಾ ಸಾಮಾನ್ಯ ಪ್ರಕೃತಿಯ ನಿಯಮಗಳನ್ನು ರದ್ದುಗೊಳಿಸುತ್ತದೆ. ನಿಮ್ಮ ಜೀವನದಲ್ಲಿ ದೇವರ ಅನುಗ್ರಹವು ಪ್ರಕಟಗೊಳ್ಳಲು ನಿಗದಿತ ಸಮಯವಿದೆ. ಸಮಯವನ್ನು ಸಾಮಾನ್ಯವಾಗಿ ಗ್ರೀಕ್ ಭಾಷೆಯಲ್ಲಿ ಕ್ರೋನೋಸ್ ಮತ್ತು ಕೈರೋಸ್ ಎಂದು ವ್ಯಾಖ್ಯಾನಿಸಲಾಗಿದೆ. ಕ್ರೋನೋಸ್ ಎಂದರೆ ಕಾಲಾನುಕ್ರಮದ ಸಮಯವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಸೆಕೆಂಡ್ಗಳು, ನಿಮಿಷಗಳು, ಗಂಟೆಗಳು, ದಿನಗಳು, ವಾರಗಳು, ತಿಂಗಳುಗಳು, ವರ್ಷಗಳು, ದಶಕಗಳು, ಶತಮಾನಗಳು ಮತ್ತು ಸಹಸ್ರಮಾನಗಳಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಕೈರೋಸ್ ಎಂದರೆ ಏನಾದರೂ ಸಂಭವಿಸಬೇಕಾದಾಗ ದೇವರು ನೇಮಿಸಿದ ಸಮಯವನ್ನು ಪ್ರತಿನಿಧಿಸುತ್ತದೆ. ಕೈರೋಸ್ ಸಾಮಾನ್ಯವಾಗಿ ನಿಮ್ಮ ಪರವಾಗಿ ಕೆಲವು ಘಟನೆಗಳು ಅಥವಾ ಘಟನೆಗಳನ್ನು ವೇಗಗೊಳಿಸಲು ಅಥವಾ ತರಲು ನಿಮ್ಮ ಜೀವನದಲ್ಲಿ ದೇವರ ದೈವಿಕ ಮಧ್ಯಸ್ಥಿಕೆಯನ್ನು ಸೂಚಿಸುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲು ಅಥವಾ ದಯೆ ತೋರಿಸಲು ನಿರ್ಧರಿಸಿದಾಗ ಇದು ಯೋಜಿತವಲ್ಲದ, ಅನಿರೀಕ್ಷಿತ ಮತ್ತು ನಿಗದಿತವಲ್ಲದ ಕ್ಷಣವಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕೈರೋಸ್ ಎಂಬ ಸಮಯ ದೇವರು ನಿಮಗೆ ಪರವಾಗಿ ದಯೆ ತೋರಿಸಲು ನಿರ್ಧರಿಸಿದ್ದಾನೆ ಎಂದರ್ಥ. ದಯಾ ಸಮಯ ಅಂದರೆ ನಿಗದಿತ ಸಮಯ. ಅನೇಕ ಜನರು ವಿಭಿನ್ನ ತೊಂದರೆಗಳು ಮತ್ತು ಶೋಧನೆಗಳನ್ನು ಎದುರಿಸುತ್ತಿರುತ್ತಾರೆ. ಅವರು ಸಮಸ್ಯೆಯಲ್ಲಿ ತುಂಬಾ ಆಲಸ್ಯ ಮಾಡುತ್ತಾರೆ ಮತ್ತು ಅವರಿಗೆ ಮತ್ತೆ ಯಾವುದೇ ಭರವಸೆ ಇಲ್ಲ ಎಂದು ಅವರು ಭಾವಿಸುತ್ತಾರೆ. ಆದರೆ ದೇವರು ಹೆಜ್ಜೆ ಹಾಕಿದಾಗ ಪ್ರತಿ ನಕಾರಾತ್ಮಕ ಪರಿಸ್ಥಿತಿಯು ಉತ್ತಮ ತಿರುವು ಪಡೆಯುತ್ತದೆ. ಹೌದು, ನಿಯಮಿತ ಸಮಯ ಬಂದಿದೆ. ದೇವರು ನಿಗದಿಪಡಿಸಿದ ಸಮಯದಲ್ಲಿ ಯೆರೂಸಲೇಮ್ ದೇವರ ಅನುಗ್ರಹದ ಉದ್ದೇಶವಾಗಿದೆ. ಅವರ ಪುನಃಸ್ಥಾಪನೆಗಾಗಿ ಆತನು ಒಂದು ನಿರ್ದಿಷ್ಟ ಸಮಯವನ್ನು ಹೊಂದಿದ್ದಾನೆ ಮತ್ತು ಅವರನ್ನು ಶಾಶ್ವತವಾಗಿ ನಾಶ ಮಾಡಲು ಬಿಡುವುದಿಲ್ಲ. ಆತನು ನಿಮ್ಮ ಪರವಾಗಿ ಸನ್ನಿವೇಶಗಳನ್ನು ಬದಲಾಯಿಸುತ್ತಾನೆ. ಕೀರ್ತನೆಗಳು 102 19-22 ವಾಕ್ಯ. ಯೆಹೋವನು ತನ್ನ ಮಹೋನ್ನತನಾದ ಪವಿತ್ರ ಸ್ಥಾನದಿಂದ ಕೆಳಕ್ಕೆ ನೋಡಿದ್ದಾನೆ. ಆತನು ಪರಲೋಕದಿಂದ ಭೂಮಿಯನ್ನು ದೃಷ್ಟಿಸಿದ್ದಾನೆ. ಸೆರೆಯವರ ಗೋಳಾಟವನ್ನು ಲಕ್ಷಿಸಿ ಮರಣ ಪಾತ್ರರನ್ನು ಬೀಳಿಸಿ ಅವರು ಚಿಯೋನಿನಲ್ಲಿ ಯೆಹೋವ ನಾಮವನ್ನು ವರ್ಣಿಸುವಂತೆಯೂ ಯೆರೂಸಲೇಮಿನಲ್ಲಿ ತನ್ನ ಕೀರ್ತನೆಯನ್ನು ಹಾಡುವಂತೆಯೂ ಮಾಡಿದ್ದಾನೆ. ಜನಾಂಗಗಳು, ರಾಜ್ಯಗಳು ಕೂಡಿ ಬಂದು ಇವರೊಡನೆ ಯೆಹೋವನನ್ನು ಸೇವಿಸುತ್ತವೆ ಎಂದು ಹೇಳುವುದು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ